ಫ್ರೆಂಡ್ಸ್, ಯಾರೆಲ್ಲ DCA ವತಿಯಿಂದ ಕಾಲ್ ಮಾಡಿದ್ದಂತಹ 2025-26ನೇ ಸಾಲಿನ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ನೀವು ಆನ್ಲೈನ್ ಅರ್ಜಿ ಹಾಕಿದ್ರಲ್ಲ, ಸೊ ಈಗ ಆಲ್ರೆಡಿ ಕೌನ್ಸಿಲಿಂಗ್ ನಡೀತಾ ಇದೆ. 5 ದಿನಗಳ ಕೌನ್ಸಿಲಿಂಗ್ ಮುಗಿದಿದೆ ಸ್ನೇಹಿತರೆ. ಸೊ ಇವತ್ತು DCA ಅವರು ಒಂದು ಹೊಸ ನ್ಯೂ ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಸೊ ಬನ್ನಿ ಆ ಒಂದು ನ್ಯೂ ಅಪ್ಡೇಟ್ ಅಥವಾ ನ್ಯೂ ಇನ್ಫಾರ್ಮೇಶನ್ ಏನು ಅಂತ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡುವಂತಹ ಉದ್ದೇಶದಿಂದ ವಿಡಿಯೋನ ಮಾಡ್ತಿದ್ದೇನೆ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ, DCA ವೆಬ್ಸೈಟ್ ಅಲ್ಲಿ ಇವತ್ತು ಬಿಟ್ಟಿರುವಂತ ನ್ಯೂ ಅಪ್ಡೇಟ್ಸ್ ಏನು ಅಂತ ಹೇಳಿದ್ರೆ, ಸೊ ಈಗ ಆಲ್ರೆಡಿ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಸಬ್ಜೆಕ್ಟ್ ವೈಸ್ ಕೌನ್ಸಿಲಿಂಗ್ ನಡೀತಾ ಇದೆ. ಅದ್ರ ಜೊತೆಗೇನೆ ಗೆಸ್ಟ್ ಲೈಬ್ರರಿಯನ್ನು ಮತ್ತೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಗೆ ಒಂದಷ್ಟು ಜನ ಕಾಂಪಿಟೇಟರ್ಗಳು ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಸೊ ಅವರು ನಮಗೆ ಇನ್ನು ಕೌನ್ಸಿಲಿಂಗ್ ಗೆ ಲಿಸ್ಟ್ ಅನ್ನ ಬಿಟ್ಟಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಂತ ಎಲ್ಲ ಅಭ್ಯರ್ಥಿಗಳಿಗೆ ಇವತ್ತು DCA ಅವರು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಕಾಲೇಜುಗಳಲ್ಲಿರುವಂತಹ ವೇಕೆನ್ಸಿ ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ವೇಕೆನ್ಸಿ ಲಿಸ್ಟ್ ಅನ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡು ಬರೋಣ. ಎಷ್ಟು ಕಾಲೇಜುಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ ಗಳಿದಾವೆ, ಆ ಕಾಲೇಜಿನ ಕೋಡ್ಗಳು ಯಾವುದು. ಸೊ ನೀವು ಯಾರಾದ್ರೂ ಆಸ್ಪಿರೆಂಟ್ ವೆಯ್ಟ್ ಮಾಡ್ತಾ ಇದ್ರೆ ಎಷ್ಟು ಕಾಲೇಜುಗಳಲ್ಲಿ ಈ ಸಲ ಹೊಸದಾಗಿ ಆಡ್ ಆಗಿದೆ, ಅಥವಾ ನಿಮ್ಗೊಂದು ಅಪ್ರಾಕ್ಸಿಮೇಟ್ ವೇಕೆನ್ಸಿ ಎಷ್ಟಿದೆ ಅಂತ ಗೊತ್ತಾದ್ರೆ ನಿಮಗೆ ನಿಮ್ಮ ಈ ಒಂದು ಗೆಸ್ಟ್ ಲೈಬ್ರರಿಯನ್ನು ಅಥವಾ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಸಿಗುತ್ತಾ ಇಲ್ವೋ ಅನ್ನೋ ಕಂಪ್ಲೀಟ್ ಮಾಹಿತಿ ನಿಮಗೇನೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೀವು DCA ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದೆ ಆದ್ರೆ ಕೆಳಗಡೆ ಬಂದ್ರೆ ನೋಡಿ, ಇಲ್ಲಿ ಮೂರನೇದು ಪ್ರಾವಿಷನಲ್ ವೇಕೆನ್ಸಿ ಫಾರ್ ಗೆಸ್ಟ್ ಲೈಬ್ರರಿಯನ್ಸ್ ಅಂಡ್ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಸ್ ನ್ಯೂ 28/11/2025 ಇವತ್ತು ಇದನ್ನ ಅನೌನ್ಸ್ ಮಾಡಿರುವಂತದ್ದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನೋಡಿ, ಈ ಪ್ರಾವಿಷನಲ್ ವೇಕೆನ್ಸಿ ಗೆಸ್ಟ್ ಲೈಬ್ರರಿಯನ್ಸ್ ಮತ್ತೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ದು ಲಿಸ್ಟ್ ನಿಮಗೆ ಓಪನ್ ಆಗುತ್ತೆ. 9 ಪೇಜ್ ಇದೆ ಸ್ನೇಹಿತರೆ. ಸೊ ಇಲ್ಲಿ 4 ಪೇಜು ಲೈಬ್ರರಿ ಎಂದು, ನೀವು ಕೆಳಗೆ ಹೋದ್ರೆ 4 ಪೇಜ್ ಲೈಬ್ರರಿಯನ್ನು ವೇಕೆನ್ಸಿಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ, ಆಯ್ತಲ್ಲ. ಅದಕ್ಕಿಂತ ಕೆಳಗೆ ಹೋದ್ರೆ ನಿಮ್ಗೆ 5ನೇ ಪೇಜ್ ಇಂದ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಯಾವ್ಯಾವ ಕಾಲೇಜ್ಗಳಲ್ಲಿ ಕಾಲ್ ಇದೆ ಅಂತ ಅನ್ನುವಂಥದ್ದು ಮತ್ತೆ ಇನ್ನೊಂದು 4 ಪೇಜ್ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಇದು ಡೀಟೇಲ್ಸ್. ಪ್ರಮುಖವಾಗಿ ನಮಗೆ ಬೇಕಿರೋದು ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಈ ಕಡೆ ನಿಮ್ಗೆ ಫಸ್ಟ್ ಕಾಲಮ್ ಅಲ್ಲಿ ಕಾಲೇಜ್ ID ಅನ್ನ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ನೀವು ಅದನ್ನ. ಕೇಡರ್ ಅದನ್ನ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಕಾಲೇಜ್ ನೇಮು ವೇಕೆನ್ಸಿಯನ್ನ 4ನೇ ಕಾಲಮ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಲೇಜುಗಳು ನೀವು ಯಾವ್ಯಾವ ಕಾಲೇಜುಗಳಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಅಥವಾ ಹಿಂದೆ ಯಾವ ಕಾಲೇಜುಗಳಲ್ಲಿ ಇತ್ತು, ಅಡಿಷನಲ್ ಆಗಿ ಒಂದಷ್ಟು ಕಾಲೇಜುಗಳು ಸೇರಿಸಿದಾರ, ಎಲ್ಲವೂ ಇಲ್ಲಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಆದರೆ ಒಂದು ಏನು ಇನ್ಫಾರ್ಮೇಶನ್ ಕಾಮನ್ ಆಗಿ ಅಂತ ಹೇಳಿದ್ರೆ, ಈ ಲೈಬ್ರರಿಯನ್ ಪೋಸ್ಟು ಪ್ರತಿಯೊಂದು ಕಾಲೇಜಲ್ಲೂ ಒಂದೊಂದೇ ವೇಕೆನ್ಸಿ ಇರೋದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಹೆಚ್ಚು ಕಮ್ಮಿ ಒಂದು 200ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಲೈಬ್ರರಿ ಪೋಸ್ಟ್ ಅನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದು ಎಲ್ಲ ಕಾಲೇಜುಗಳಲ್ಲೂ ಒಂದೊಂದೇ ಪೋಸ್ಟ್ಗಳು ಇರುವಂತದ್ದು, ಆಯ್ತಲ್ಲ. ಹಾಗೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಗೆ ಬಂದಿದ್ದೆ ಆದ್ರೆ, ಸೊ ನೋಡಿ ಇಲ್ಲೂ ಅಷ್ಟೇ ಎಲ್ಲ ಕಾಲೇಜುಗಳಲ್ಲೂ ಒಂದೇ ಒಂದು ಪೋಸ್ಟ್ಗಳು ಅಥವಾ ಒಂದು ವೇಕೆನ್ಸಿ ಮಾತ್ರ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಗೆ ಇರುವಂತದ್ದು. ಇದು ಕೂಡ ಹೆಚ್ಚು ಕಮ್ಮಿ ಒಂದು 180ರಿಂದ 200ಕ್ಕೂ ಅಧಿಕ ಕಾಲೇಜುಗಳಲ್ಲಿ ಈ ಒಂದು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಪೋಸ್ಟ್ಗಳು ಖಾಲಿ ಇದಾವೆ. ಸೊ ನೀವು ಯಾವ ಕಾಲೇಜುಗಳಲ್ಲಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ನಿಮ್ಮ ನಿಯರೆಸ್ಟ್ ಕಾಲೇಜುಗಳು ಯಾವುದು ಅಂತ ಅನ್ನೋದನ್ನು ನೋಡಿಕೊಂಡು, ಸೊ ಇಲ್ಲಿ ವೇಕೆನ್ಸಿಯ ಬಗ್ಗೆ ಒಂದು ನಿಮಗೆ ಕನ್ಫರ್ಮೇಶನ್ ಸಿಕ್ಕಾಯ್ತು, ಎಷ್ಟು ವೇಕೆನ್ಸಿಗಳಿದಾವೆ ಮತ್ತೆ ಯಾವ್ಯಾವ ಕಾಲೇಜುಗಳಿದಾವೆ ಅಂತ ಅನ್ನೋದ್ರ ಬಗ್ಗೆ ಈ ಒಂದು ಕಂಪ್ಲೀಟ್ ಒಂದು ಪ್ರಾವಿಷನಲ್ ವೇಕೆನ್ಸಿಯ ಒಂದು ಮಾಹಿತಿ ನಿಮಗೆ ಸಿಕ್ತಂಗಾಯ್ತು. ಸೊ ಇವರಿಗೆ ಇನ್ನು ಯಾವತ್ತು ಕೌನ್ಸಿಲಿಂಗ್ ಅಂತ ಅನ್ನೋದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿಲ್ಲ DCA ಅವರ ವತಿಯಿಂದ. ಸೊ ಮುಂದಿನ ದಿನಗಳಲ್ಲಿ ಬಿಡಬಹುದು. ಸೊ ನಾನು ಅವಾಗ ಕೂಡ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮಗೆ ನಾನು ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ ಸ್ನೇಹಿತರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು DCA ಅವರ ವತಿಯಿಂದ ಇವತ್ತು ಬಿಟ್ಟಿರುವಂತಹ ಒಂದು ನ್ಯೂ ಅಪ್ಡೇಟೆಡ್ ಇನ್ಫಾರ್ಮೇಶನ್. ಅದು ಗೆಸ್ಟ್ ಲೈಬ್ರರಿಯನ್ ಮತ್ತೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಗಳಿಗೆ ಸಂಬಂಧಪಟ್ಟಂತ ವೇಕೆನ್ಸಿ ಲಿಸ್ಟ್ ಅನ್ನ ನಾವು ಇವತ್ತು ನೋಡಿದ್ವಿ. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಸೆಕೆಂಡ್ ರೌಂಡ್ ಯಾವಾಗ ಅಂತ ಹೇಳಿ, ಮತ್ತೆ ಕೆಲವೊಂದು ಸಬ್ಜೆಕ್ಟ್ಗಳು ಮತ್ತೆ ಸೆಕೆಂಡ್ ರೌಂಡ್ ಕಾಲ್ ಮಾಡ್ತಾರೆ ಅಂತ ಹೇಳಿ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಫಸ್ಟ್ ನಾನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.